ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಅಂದ್ರೆ 4,000 ರೂಪಾಯಿ ಹಣ ಈಗ ಮತ್ತೆ ನಿಮ್ಮ ಅಕೌಂಟ್ಗೆ ಜಮೆ ಆಗಬಹುದು. ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ರಾಜ್ಯಾದ್ಯಂತ ಗೃಹಲಕ್ಷ್ಮಿಯರಿಗೆ ಒಂದಲ್ಲ ಎರಡು ಬಂಪರ್ ಸಿಹಿ ಸುದ್ದಿ ಬಂದಿದೆ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಸಿಹಿ ಸುದ್ದಿಗಳು ಬರ್ತಾ ಇದ್ದಾವೆ. ವೀಕ್ಷಕರೇ, ಒಂದು ಹೊಸ ನಿಯಮ ಕೂಡ ಶುರು ಆಗ್ತಾ ಇದೆ. ಈ ತಪ್ಪು ಮಾಡಿದ್ರೆ ನಿಮ್ದು ರೇಷನ್ ಕಾರ್ಡು ರದ್ದಾಗೋದು ಗ್ಯಾರಂಟಿ. ಅಂದ್ರೆ ನಿಮ್ಮ BPL ಕಾರ್ಡ್ ಬಂದ್ ಆಗ್ಬಹುದು. ವೀಕ್ಷಕರೇ, ಅದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು ಬಸ್ ಸಂಚಾರಕ್ಕೆ ಆಧಾರ್ ಕಾರ್ಡ್ ಬದಲು ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಯಾವಾಗ? ಇನ್ನು ಮಹಿಳೆಯರಿಗೆ ಉಚಿತ ಪ್ರಯಾಣದ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಅಂತ ಹೇಳ್ಬಹುದು. ಇನ್ನು ಶಕ್ತಿ ಯೋಜನೆ ದುರುಪಯೋಗವಾಗ್ತಾ ಇದೆ. ಹೌದು, ಕೇವಲ ಜನರು ಮಾತ್ರ ಅಲ್ಲ, ಸಿಬ್ಬಂದಿ ಕೂಡ ಶಕ್ತಿ ಯೋಜನೆ ಮಿಸ್ಯೂಸ್ ಅನ್ನ ಮಾಡ್ಕೊಂಡಿದ್ದಾರೆ ಕೆಲವರು. ಹೀಗಾಗಿ ಇದು ಕೂಡ ಈಗ ಬೆಳಕಿಗೆ ಬಂದಿದೆ. ಅದನ್ನು ಕೂಡ ನೋಡ್ತಾ ಹೋಗೋಣ. ಸಾರಿಗೆ ಸಂಚಾರ, ಬಸ್ ಸಂಚಾರದ ಬಗ್ಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್, ಅದು ಕೂಡ ನೋಡ್ತಾ ಹೋಗೋಣ ವೀಕ್ಷಕರೇ. ಇನ್ನು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮುಂದಿನ ತಿಂಗಳು ಭಾರತಕ್ಕೆ ಮತ್ತೊಮ್ಮೆ ಕಾಡಲಿದೆ. ಹೌದು, ಪ್ರತಿಯೊಬ್ರು ಕೂಡ ಗ್ಯಾಸ್ ಸಿಲಿಂಡರ್ ಅನ್ನ ಮಿತವಾಗಿ ಬಳಸಬೇಕು. ಅಂದ್ರೆ ಮುಂದಿನ ತಿಂಗಳು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಉಲ್ಬಣವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಮತ್ತೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಮತ್ತೊಮ್ಮೆ ಪ್ರಾರಂಭವಾಗುತ್ತೆ. ಶಾಂತಿ ಮಾತುಕತೆ ಎಲ್ಲ ಕೂಡ ಫೇಲ್ ಆಗಿದೆ, ವಿಫಲವಾಗಿದೆ. ಇದರ ಬೆನ್ನಲ್ಲೇ ಮತ್ತೆ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೋರ್ಮಜ್ ಅನ್ನ ಬಂದ್ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ರು. ಈಗ ಬಂದ್ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇತ್ತ ಇರಾನ್ ಅವರು ಕೂಡ ಬಂದ್ ಮಾಡ್ತಾ ಇದ್ದಾರೆ, ಡೊನಾಲ್ಡ್ ಟ್ರಂಪ್ ಅವರು ಕೂಡ ಬಂದ್ ಮಾಡ್ತಾ ಇದ್ದಾರೆ. ಇದು ಭಾರತಕ್ಕೆ ದೊಡ್ಡ ಶಾಕಿಂಗ್ ಸುದ್ದಿ ಅಂತ ಹೇಳ್ಬಹುದು. ಮತ್ತೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಕೂಡ ಇಳಿಕೆ ಆಗೋ ಮುನ್ಸೂಚನೆ ಕಾಣ್ತಾ ಇದೆ ವೀಕ್ಷಕರೇ. ಹಾಗಾದ್ರೆ ಬಂಗಾರ ಬೆಳ್ಳಿ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಏರಿಳಿತವಾಗಿದೆ, ಈಗ ತಗೋಬೇಕೋ ಬೇಡವೋ ಅದನ್ನು ಕೂಡ ನೋಡೋಣ ವೀಕ್ಷಕರೇ. ಈ ವಿಡಿಯೋ ಕೇವಲ 8 ನಿಮಿಷ ನೀವು ಪೂರ್ತಿಯಾಗಿ ನೋಡಿದ್ರೆ ಪ್ರತಿಯೊಂದು ಮಾಹಿತಿ ಕೂಡ ತಿಳಿದುಕೊಳ್ಬಹುದು. ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ, ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡ್ತಾ ಇರಿ. ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮಾಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತು ಹಣ ಬಂದಿದೆಯಾ? ಎಸ್ ಆರ್ ನೋ, ಈ 2 ಅಕ್ಷರ ನಮಗೆ ಕಮೆಂಟ್ ಅಲ್ಲಿ ನೀವು ತಿಳಿಸಬಹುದು ವೀಕ್ಷಕರೇ. ಮತ್ತೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಓದೋದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ಗೃಹಲಕ್ಷ್ಮಿಯರಿಗೆ ಒಟ್ಟು 2 ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಮೊದಲನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ 200 ರೂಪಾಯಿ ಕಟ್ಟಿ 3 ಲಕ್ಷ ರೂಪಾಯಿ ಹಣ ಯಾವ ತರ ಪಡ್ಕೋಬಹುದು ಅದನ್ನು ಕೂಡ ಹೇಳಲಿದ್ದೇವೆ. ಇನ್ನು ಎರಡನೇದಾಗಿ 29ನೇ ಕಂತು ಹಣ ಜಮೆ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅದನ್ನು ಕೂಡ ನೋಡೋಣ ಬನ್ನಿ ವೀಕ್ಷಕರೇ. ಮೊದಲಿಗೆ ನೀವು ಕೂಡ ಗೃಹಲಕ್ಷ್ಮಿ ಸಹಕಾರ ಸಂಘದಲ್ಲಿ ಸದಸ್ಯರಾಗೋದ್ರ ಮೂಲಕ ನೀವು ಕೂಡ ಕೇವಲ ತಿಂಗಳಿಗೆ 200 ರೂಪಾಯಿ ಪಾವತಿ ಮಾಡಬೇಕು. ಅಂದ್ರೆ 6 ತಿಂಗಳವರೆಗೂ ನೀವು 200 ರೂಪಾಯಿ ನಿಮ್ಮ ಒಂದು ಸದಸ್ಯತ್ವ ಬ್ಯಾಂಕ್ ಅಲ್ಲಿ ಆಡ್ ಮಾಡಿದರೆ 1,200 ರೂಪಾಯಿ ಆಗುತ್ತೆ 6 ತಿಂಗಳಲ್ಲಿ. 7ನೇ ತಿಂಗಳು ನಿಮಗೆ 30,000 ರೂಪಾಯಿ ಬೇಕಾ, 50,000 ರೂಪಾಯಿ ಬೇಕಾ, 1 ಲಕ್ಷ, 2 ಲಕ್ಷ, 3 ಲಕ್ಷ, ಎಷ್ಟು ಬೇಕು ಅಷ್ಟು ನೀವು ಕಡಿಮೆ ಬಡ್ಡಿ ದರದಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲದೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣವನ್ನ ಪಡೆದುಕೊಳ್ಬಹುದು. ಆದ್ರೆ ಗೃಹಲಕ್ಷ್ಮಿ ಯೋಜನೆ ಸಹಕಾರ ಸಂಘ ನೀವು ಜಾಯಿನ್ ಆಗ್ಬೇಕಂದ್ರೆ 1,250 ರೂಪಾಯಿ ಮೊದಲು ಪಾವತಿ ಮಾಡಬೇಕು. ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲಿ 1,000 ರೂಪಾಯಿ ನಿಮ್ಮ ಹಣವನ್ನ ಡೆಪಾಸಿಟ್ ಅನ್ನ ಮಾಡಲಾಗುತ್ತೆ. ನಂತರ 250 ರೂಪಾಯಿ ಮಾತ್ರ ಚಾರ್ಜಸ್ ಮತ್ತು GST ಅಂತ ಕಡಿತ ಮಾಡಿಕೊಳ್ಳಲಾಗುತ್ತೆ. ಮತ್ತೆ ಆ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ಪ್ರತಿ ತಿಂಗಳು 200 ರೂಪಾಯಿ ಜಮಾ ಮಾಡ್ತಾ ಹೋದ್ರೆ 6 ತಿಂಗಳಕ್ಕೆ ಬರೋಬ್ಬರಿ 1,200 ರೂಪಾಯಿ ಆಗುತ್ತೆ. ನಂತರ ನೀವು 7ನೇ ತಿಂಗಳು ಸಾಲಕ್ಕೆ ಗೃಹಲಕ್ಷ್ಮಿ ಸಂಘದಲ್ಲಿ ಅರ್ಜಿಯನ್ನ ಹಾಕಬಹುದಾಗುತ್ತೆ ವೀಕ್ಷಕರೇ. ಅರ್ಜಿ ಹಾಕಿದರೆ ಯಾವುದೇ ಒಂದು ಗ್ಯಾರಂಟಿ ಇಲ್ಲದೆ, ಅಂದ್ರೆ ನೀವು ಯಾರು ಕೂಡ ಇಲ್ಲಿ ಜಾಮೀನ್ದಾರು ಕೂಡ ಬೇಕಾಗಲ್ಲ, ಇಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಸಾಲ ಸೌಲಭ್ಯ ಮಾಡಿಕೊಡಲಾಗುತ್ತೆ ಕಡಿಮೆ ಬಡ್ಡಿ ದರದಲ್ಲಿ ಸಹಕಾರದಿಂದ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, ಎರಡನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿಯರಿಗೆ 29ನೇ ಕಂತು ಹಣ ಕೂಡ ಬಿಡುಗಡೆ ಆಗ್ತಾ ಇದೆ, ಮತ್ತೆ ಜಮೆ ಕೂಡ ಆಗ್ತಾ ಇದೆ. ಈಗಾಗಲೇ ಒಂದು ಅಕೌಂಟ್ಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಒಂದು ಅಕೌಂಟ್ಗೆ 56,000 ರೂಪಾಯಿ ಹಣ ಹೋಗಿದೆ ಅಂತ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದಿಂದ ಒಂದು ಮಾಹಿತಿ ಸಿಕ್ಕಿತ್ತು. ಮೊನ್ನೆ ತಾನೇ ಪ್ರತಿಯೊಬ್ಬರಿಗೂ ಕೂಡ 28ನೇ ಕಂತು ಹಣ ಜಮೆಯಾಗಿದೆ. ಈಗ 29ನೇ ಕಂತು ಹಣ ಕೂಡ ಜಮೆ ಆಗ್ತಾ ಇದೆ. ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಇದೇ ಒಂದು 20ನೇ ತಾರೀಕಿನ ಒಳಗೆ ಪ್ರತಿ ಗೃಹಲಕ್ಷ್ಮಿ ಅಕೌಂಟ್ಗೆ ಮತ್ತೆ 2,000 ರೂಪಾಯಿ ಜಮೆ ಆಗಬಹುದು ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ಇದು 29ನೇ ಕಂತು ಹಣ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ನೀವು ಕೂಡ ನಿಮ್ಮ ಒಂದು ಗೃಹಲಕ್ಷ್ಮಿ ಅಕೌಂಟ್ ಅನ್ನ ಒಮ್ಮೆ ಬಾರಿ ಚೆಕ್ ಮಾಡಿಕೊಳ್ಳಿ ವೀಕ್ಷಕರೇ. 29 ಕಂತು ಹಣ ಬಂದಿದ್ರೆ ನಮಗೆ ತಿಳಿಸಿ. ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇನ್ನು 3 ರಿಂದ 4 ದಿನ ನೀವು ಕಾಯ್ಬೇಕು ವೀಕ್ಷಕರೇ, ಅಷ್ಟರೊಳಗೆ ಬರಬಹುದು. ಒಂದು ವೇಳೆ ನಿಮಗೆ ಕಳೆದ 3-4 ತಿಂಗಳಿಂದ ಹಣ ಬಂದಿಲ್ಲ ಅಂದ್ರೆ ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ NPCI ಮ್ಯಾಪಿಂಗ್ ಆಗಿದೆಯೋ, ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಳ್ಳಿ. ಇನ್ನು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕು, ರೇಷನ್ ಕಾರ್ಡ್ಗೆ KYC ಆಗಿದೆಯಲ್ವ ಅಂತ ಚೆಕ್ ಮಾಡಿಕೊಳ್ಳಿ ವೀಕ್ಷಕರೇ. ಇನ್ನು ಬನ್ನಿ, ಎರಡನೇದಾಗಿ ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯವರು ಕೂಡ ಇಲ್ಲಿ ತಪ್ಪದೆ ನೋಡ್ಬೇಕು. ಅಂದ್ರೆ ನಿಮ್ದು BPL ಕಾರ್ಡ್ ಏನಾದ್ರೂ ತೆರಿಗೆ ಪಾವತಿ ಕಾರಣ ರದ್ದಾಗಿದ್ರೆ
ನೀವು ಕೂಡ ರೇಷನ್ ಕಾರ್ಡ್ ಹೊಂದಿರ್ತೀರಾ, BPL ಕಾರ್ಡ್, ನಿಮ್ದು APL ಕಾರ್ಡ್ಗೆ ವರ್ಗಾವಣೆ ಆಗಿದ್ರೆ ತೆರಿಗೆ ಪಾವತಿ ಮಾಡ್ತಾ ಇದ್ದದಕ್ಕೆ ಮತ್ತೆ GST ರಿಟರ್ನ್ಸ್ ಮಾಡ್ತಾ ಇದ್ದದಕ್ಕೆ ನಿಮ್ಗೆ BPL ಕಾರ್ಡ್ APL ಕಾರ್ಡ್ ಆಗಿದ್ರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ. ಈ ಒಂದು ತೆರಿಗೆ ಪಾವತಿದಾರರಿಗೆ GST ರಿಟರ್ನ್ಸ್ ಮಾಡೋರ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಬರೋದಿಲ್ಲ ಅಂತ ಮೊದಲೇ ಹೇಳಲಾಗಿತ್ತು. ಆದ್ರೂ ಕೂಡ ಕೆಲವು ಜನರು ಹಾಕಿ ಹಣವನ್ನ ಪಡೆದುಕೊಂಡಿದ್ದಾರೆ. ಸರ್ಕಾರ ಈಗ ಪತ್ತೆ ಹಚ್ತಾ ಇದೆ. ಇನ್ನು ಎರಡನೇದಾಗಿ ರೇಷನ್ ಕಾರ್ಡ್ ನಿಮ್ಮ ಹತ್ರ BPL ಕಾರ್ಡ್ ಇರಲಿ, ನಿಮ್ಮ ಹತ್ರ APL ಕಾರ್ಡ್ ಇರಲಿ, ಎರಡೂ ಕೂಡ ಒಂದು ದೊಡ್ಡ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಮೊದಲನೇ ಅಪ್ಡೇಟ್ ಏನಪ್ಪಾ ಅಂದ್ರೆ 14 ಲಕ್ಷ BPL ಕಾರ್ಡುಗಳನ್ನ ಹಂತ ಹಂತವಾಗಿ APL ಕಾರ್ಡ್ಗೆ ವರ್ಗಾವಣೆ ಮಾಡಲಾಗುತ್ತೆ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಒಂದು ಘೋಷಣೆಯಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಅಂದ್ರೆ ಇದರ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಕರ್ನಾಟಕದಲ್ಲಿ ಮತ್ತೆ 14 ಲಕ್ಷ ಜನರ BPL ಕಾರ್ಡು ರದ್ದಾಗಲಿದೆ, ಬಂದ್ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಕಾರಣಗಳು ಏನಪ್ಪಾ ಅಂದ್ರೆ ಸರ್ಕಾರಿ ನೌಕರರು ಸುಳ್ಳು ದಾಖಲೆ, ನಕಲಿ ದಾಖಲೆ ಸೃಷ್ಟಿ ಮಾಡಿ BPL ಕಾರ್ಡ್ ಪಡೆದುಕೊಂಡವರು, ಇನ್ನು ಮುಖ್ಯವಾಗಿ ಮನೆಗಳನ್ನ, ಅಂಗಡಿಗಳನ್ನ, ಮಳಿಗೆಗಳನ್ನ ಬಾಡಿಗೆ ಕೊಟ್ಟು ಬಾಡಿಗೆ ಕೂಡ ಪಡ್ಕೊಳ್ತಾ ಇರ್ತಾರೆ. ಮತ್ತೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಕೂಡ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇಂಥವರು ಕೂಡ ಈ ಒಂದು BPL ಕಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ. ಇನ್ನು ಮುಖ್ಯವಾಗಿ 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರು ಇವರ BPL ಕಾರ್ಡು ಮತ್ತೆ 7.5 ಎಕರೆಗೂ ಹೆಚ್ಚು ಭೂಮಿ ಹೊಂದವರ ಒಂದು BPL ಕಾರ್ಡುಗಳನ್ನ ಬಂದ್ ಮಾಡಲಾಗ್ತಾ ಇದೆ ವೀಕ್ಷಕರೇ. ಯಾರಾದ್ರೂ ಶ್ರೀಮಂತರು ಕೂಡ BPL ಕಾರ್ಡ್ ಅಡಿಯಲ್ಲಿದ್ರೆ ಸ್ವಯಂ ಪ್ರೇರಿತವಾಗಿ ಅವರು ತಮ್ಮ APL ಕಾರ್ಡ್ಗೆ ಅರ್ಜಿ ಕೂಡ ಹಾಕಿದ್ದಾರೆ. ಆದ್ರೂ ಕೂಡ ಸರ್ಕಾರವೇ ಕೆಲವೊಂದು ಪತ್ತೆ ಕೂಡ ಹಚ್ತಾ ಇದೆ. ಹೀಗಾಗಿ ಮತ್ತೆ ಕರ್ನಾಟಕದಲ್ಲಿ 14 ಲಕ್ಷ BPL ಕಾರ್ಡುಗಳನ್ನ ಈಗ ಹಂತ ಹಂತವಾಗಿ BPL ಕಾರ್ಡ್ ಅನ್ನ APL ಕಾರ್ಡ್ಗೆ ವರ್ಗಾವಣೆ ಮಾಡಲಾಗುತ್ತೆ. ಇನ್ನು ಎರಡನೇದಾಗಿ ಹರರ BPL ಕಾರ್ಡು ರದ್ದಾಗೋದಿಲ್ಲ. ಒಂದು ವೇಳೆ ರದ್ದಾಗಿದ್ರೆ ತಹಶೀಲ್ದಾರ್ ಆಫೀಸ್ಗೆ ಅರ್ಜಿ ಹಾಕಿದ್ರೆ 15 ದಿನದ ಒಳಗೆ ಮತ್ತೆ ಅವರಿಗೆ BPL ಕಾರ್ಡ್ ಅನ್ನ ಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ಯಾರದಾದ್ರೂ ಬಡವರ BPL ಕಾರ್ಡು ಬೈ ಮಿಸ್ಟೇಕ್ ಆಗಿ APL ಕಾರ್ಡ್ಗೆ ವರ್ಗಾವಣೆ ಆಗಿದ್ರೆ ನೀವು ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅರ್ಜಿಯನ್ನ ಹಾಕಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ಎರಡನೇ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಇನ್ಕಮ್ ಲಿಮಿಟ್ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡೋ ಒಂದು ತೀರ್ಮಾನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಮಾಡಿದ್ದಾದಲ್ಲಿ ಸಾವಿರಾರು ಕಾರ್ಡುಗಳು ರದ್ದಾಗೋದು ಕೂಡ ಉಳಿಯುತ್ತೆ ಅಂತ ಹೇಳಬಹುದು. ಇನ್ನು ವೀಕ್ಷಕರೇ, ಈಗ ಬಸ್ ಸಂಚಾರಕ್ಕೆ ಶಕ್ತಿ ಯೋಜನೆ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇಷ್ಟು ದಿನ ಪ್ರಯಾಣಿಕರು ಶಕ್ತಿ ಯೋಜನೆ ದುರುಪಯೋಗ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಶಕ್ತಿ ಯೋಜನೆ ದುರುಪಯೋಗ ಈಗ ಸಿಬ್ಬಂದಿ ಕೂಡ ತಗೋತಾ ಇದ್ದಾರೆ. ಅಂದ್ರೆ ಕಂಡಕ್ಟರ್ ಗಳಿಂದಲೇ ಲೂಟಿ ಮಾಡ್ತಾ ಇದ್ದಾರೆ. ಕನ್ನಡ ಬಾರದ ಪುರುಷ ಪ್ರಯಾಣಿಕರನ್ನ ಟಾರ್ಗೆಟ್ ಮಾಡಿ ಅವರ ಒಂದು ಸಿಬ್ಬಂದಿಗಳ ಅಂದ್ರೆ ಕಂಡಕ್ಟರ್ ಅವರು ತಮ್ಮ ಅಕೌಂಟ್ಗೆ ಹಣವನ್ನು ಹಾಕಿಕೊಂಡು ಉಚಿತ ಪ್ರಯಾಣದ ಟಿಕೆಟ್ ಅನ್ನ ಕೊಡ್ತಾ ಇದ್ರಂತೆ. ಅಂದ್ರೆ BMTC ನಡೆಸುತ್ತಿರುವ ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಹೆಸರಲ್ಲಿ ಕಂಡಕ್ಟರ್ ಗಳೇ ಲಕ್ಷಾಂತರ ರೂಪಾಯಿ ಕಳ್ಳಾಟ ಮಾಡುತ್ತಿದ್ದ ದೊಡ್ಡ ಹಗರಣ ಈಗ ಬಯಲಾಗಿದೆ. ಕನ್ನಡ ಬಾರದ ಪುರುಷ ಪ್ರಯಾಣಿಕರನ್ನ ಟಾರ್ಗೆಟ್ ಮಾಡುವುದು, ಅವರಿಗೆ ಶಕ್ತಿ ಯೋಜನೆಯ 0 ಟಿಕೆಟ್ ಅನ್ನ ನೀಡ್ತಾ ಇದ್ದು ಕಂಡಕ್ಟರ್ ಅವರು ಅದರ ಬದಲಾಗಿ ತಮ್ಮ ಒಂದು ಫೋನ್ ಪೇ, ಗೂಗಲ್ ಪೇ, ಸ್ವಂತ UPI QR ಕೋಡ್ ತೋರಿಸಿ ಹಣವನ್ನ ಪಡೆದುಕೊಳ್ತಾ ಇದ್ರಂತೆ. ಹೀಗಾಗಿ ಟಿಕೆಟ್ ಹಣ ನೇರವಾಗಿ ಕಂಡಕ್ಟರ್ಗಳ ಅಕೌಂಟ್ಗೆ ಹೋಗ್ತಾ ಇತ್ತು, ಬ್ಯಾಂಕ್ ಖಾತೆಗೆ ಹೋಗ್ತಾ ಇತ್ತು. ಹೀಗಾಗಿ ಸರ್ಕಾರಕ್ಕೆ ಆ ಒಂದು ಹಣ ಬರ್ತಾನೆ ಇರಲಿಲ್ಲ. ಈಗಾಗಲೇ 10ಕ್ಕೂ ಹೆಚ್ಚು ಕಂಡಕ್ಟರ್ಗಳು ಈ ಮೋಸದಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪ ಕೂಡ ಮಾಡಲಾಗಿದೆ. ಆದ್ರೆ ಇದು ಕೇವಲ ಬೆಳಕಿಗೆ ಬಂದ ಪ್ರಕರಣಗಳು. ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಕ್ಕೆ ಎಷ್ಟು ಈ ತರ ಮೋಸ ನಡೀತಾ ಇರಬಹುದು, ಅಂದ್ರೆ ಎಷ್ಟು ಜನ ಈ ತರ ಮಾಡ್ತಾ ಇರಬಹುದು ಅಂತ ಪ್ರಶ್ನೆ ಬರುತ್ತೆ. ಹೀಗಾಗಿ ಇನ್ ಮುಂದೆ ಸರ್ಕಾರ ಖಂಡಿತವಾಗ್ಲೂ ಕೂಡ ಆದಷ್ಟು ಬೇಗನೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡಬಹುದು. ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳಬಹುದು. ಜೂನ್ ತಿಂಗಳ ಒಳಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆದ್ರೆ ದುರುಪಯೋಗಕ್ಕೆ ಬ್ರೇಕ್ ಬೀಳುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಬನ್ನಿ ಈಗ ಮತ್ತೆ ನಮ್ಮ ಭಾರತಕ್ಕೆ ಕಚ್ಚಾ ತೈಲ ಸಮಸ್ಯೆ ಸೇರಿದಂತೆ, ಬೆಲೆ ದುಬಾರಿ ಸೇರಿದಂತೆ ಅಡುಗೆ ಅನಿಲ, ಆಟೋ LPG ಸಮಸ್ಯೆ ಕಾಡಬಹುದು. ಎದಕ್ಕಂದ್ರೆ ಮತ್ತೊಮ್ಮೆ ಅಮೆರಿಕ ಇರಾನ್ ನಡುವೆ ಯುದ್ಧ ಪ್ರಾರಂಭವಾಗುವ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ. 14 ದಿನಗಳ ಕದನ ವಿರಾಮ ನಂತರ ಯುದ್ಧ ಮುಗಿದು ಹೋಗುತ್ತೆ, ಎಲ್ಲಾ ಸರಿಯಾಗುತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಆದ್ರೆ ಎಲ್ಲಾ ಕೂಡ ಉಲ್ಟಾ ಆಗಿದೆ. ಎದಕ್ಕಂದ್ರೆ ಇರಾನ್ ಬಳಿಯ ಹೋರ್ಮಸ್ ಇದೀಗ ಅಮೆರಿಕದವರು ಕೂಡ ಸೀಸ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಮೊದಲಿಗೆ ಹೇಳಬೇಕಂದ್ರೆ ಇರಾನ್ ಅವರು ಪ್ರತಿ ಹಡಗಿಗೆ 18 ಕೋಟಿ ರೂಪಾಯಿ ಶುಲ್ಕವನ್ನ ಹಾಕ್ತಾ ಇದ್ರು. ಜಲಸಂಧಿ ಬಳಿ ಇರಾನ್ ಹಡಗುಗಳಲ್ಲಿ ಬಂದ್ರೆ ಉಡೀಸ್ ಮಾಡ್ತೀನಿ ಅಂತ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಹೋರ್ಮಸ್ ಜಲಸಂಧಿ ಮೂಲಕ ಇಡೀ ವಿಶ್ವಕ್ಕೆ ಕಚ್ಚಾ ತೈಲ, ಅಡುಗೆ ಅನಿಲ ಇಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ಆ ಒಂದು ಮಾರ್ಗ ಬಂದಾದ್ರೆ ಎಲ್ಲಾ ದೇಶಗಳಿಗೂ ಕೂಡ, ಭಾರತಕ್ಕೂ ಕೂಡ ಕಚ್ಚಾ ತೈಲ ಸಮಸ್ಯೆ ಸೇರಿದಂತೆ ಅಡುಗೆ ಅನಿಲ ಸಮಸ್ಯೆ ಕೂಡ ಕಾಡಲಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಕೇವಲ ಭಾರತಕ್ಕೆ ಅಂತ ಮಾತ್ರ ಅಲ್ಲ, ಎಲ್ಲಾ ದೇಶಗಳಿಗೂ ಕೂಡ ತೊಂದರೆ ಆಗುತ್ತೆ. ಆದ್ರೆ ಇಲ್ಲಿ ನಮ್ಮ ಒಂದು ಭಾರತದ ಹಡಗುಗಳಿಗೆ ಇಷ್ಟು ದಿನ ಪರ್ಮಿಷನ್ ಇತ್ತು, ಇರಾನ್ ದೇಶದಿಂದ ನಮ್ಮ ಭಾರತಕ್ಕೆ ಹಡಗುಗಳು ಬರ್ತಾ ಇತ್ತು. ಹೀಗಾಗಿ ನಮ್ಮ ಭಾರತಕ್ಕೆ ಏನು ಕೂಡ ಸಮಸ್ಯೆ ಆಗಿರಲಿಲ್ಲ. ಆದ್ರೆ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವುದೇ ಹಡಗನ್ನ ಬಿಡಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಜಲಸಂಧಿ ಒಳಗೆ ಬರುವ ಹಡಗುಗಳನ್ನ ನಾಶ ಮಾಡ್ತೀನಿ ಅಂತ ಇರಾನ್ಗೆ ಟ್ರಂಪ್ ಕಡು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೀಗಾಗಿ
ಒಂದು ಹೋರ್ಮಜ್ ಜಲಸಂಧಿಗೆ ಇರಾನ್ ಅವರು ಏನು ತಮ್ಮ ಒಂದು ರೂಲ್ಸ್ ಅನ್ನ ತೋರಿಸ್ತಾ ಇದ್ರು, ಈಗ ಟ್ರಂಪ್ ಕೂಡ ತಮ್ಮದೇ ಆದಂತ ಒಂದು ಹೊಸ ನಿಯಮಗಳನ್ನು ತರ್ತಾ ಇದ್ದಾರೆ ಅದ್ರ ಮೇಲೆ, ಮತ್ತೆ ಅದಕ್ಕೆ ಬೇಲಿ ಕೂಡ ಹಾಕ್ತಾ ಇದ್ದಾರೆ. ಇದರಿಂದಾಗಿ ಭಾರತಕ್ಕೆ ಮುಂದಿನ ಬರೋ ದಿನಗಳಲ್ಲಿ LPG ಸಮಸ್ಯೆ ಕಾಡಬಹುದು. ಅಂದ್ರೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮುಂದಿನ ತಿಂಗಳು ಮತ್ತೊಮ್ಮೆ ಕಾಡಲಿದೆ. ಈಗ ಯಾವ ತರ ಎಲ್ಲ ಸಮಸ್ಯೆ ಬಗೆಹರಿತಾ ಇತ್ತು, ಹಡಗುಗಳು ಬರ್ತಾ ಇತ್ತು, ಆದ್ರೆ ಈಗ ಮತ್ತೆ ಯುದ್ಧ ಪ್ರಾರಂಭವಾದ್ರೆ, ಜಲಸಂಧಿ ಸಂಪೂರ್ಣವಾಗಿ ಬಂದಾದ್ರೆ ಭಾರತಕ್ಕೆ ಮತ್ತೊಮ್ಮೆ ಅಡುಗೆ ಅನಿಲ ಸಮಸ್ಯೆ ಕಾಡಬಹುದು. ಈಗಾಗಲೇ ಆಹಾರ ಸಚಿವರು KH ಮುನಿಯಪ್ಪ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯುದ್ಧ ಭೀಕರವಾಗ್ತಾ ಇದ್ದಂತೆ ಒಂದು ಹೇಳಿಕೆ ಬಂದಿದೆ, ಆದಷ್ಟು ಗ್ಯಾಸ್ ಸಿಲಿಂಡರ್ ಅನ್ನ ಮಿತವಾಗಿ ಬಳಸಬೇಕು ಅಂತ ಈಗಾಗಲೇ ಒಂದು ಸಲಹೆ ಕೂಡ ಕೊಡಲಾಗಿದೆ. ಹೋಟೆಲ್ನವರು ಆದಷ್ಟು ಒಲೆಗಳನ್ನ ಯೂಸ್ ಮಾಡಬೇಕು, ಎಲೆಕ್ಟ್ರಿಕ್ ಸ್ಟೋವ್ ಗಳನ್ನ ಯೂಸ್ ಮಾಡಬೇಕು ಅಂತ ಮತ್ತೊಮ್ಮೆ ಸಲಹೆ ಕೂಡ ಕೊಡಲಾಗಿದೆ. ವೀಕ್ಷಕರೇ, ಈಗ ಬನ್ನಿ ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಕೂಡ ಇಳಿಕೆ ಮುನ್ಸೂಚನೆ ಕಾಣ್ತಾ ಇದೆ. ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಅಮೆರಿಕ ಇರಾನ್ ಯುದ್ಧ, ಜಾಗತಿಕ ಅನಿಶ್ಚಿತತೆ ಎಲ್ಲ ಕೂಡ ಬಂಗಾರದ ಮೇಲೆ ಭಾರಿ ಪರಿಣಾಮ ಬೀರ್ತಾ ಇದೆ. ವೀಕ್ಷಕರೇ, ಒಂದು ಕಡೆಗೆ ಬಂಗಾರದ ಬೆಲೆ ಏರಿಕೆ ಆಗ್ತಾ ಇತ್ತು, ಆದ್ರೆ ಯುದ್ಧ ಪರಿಣಾಮ ಬೆಲೆ ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ ಕಚ್ಚಾ ತೈಲ ಬೆಲೆ ಏರಿಕೆ ಹಿನ್ನೆಲೆ. ಯಾವಾಗ ಎಲ್ಲ ಯುದ್ಧ ನಡೆಯುತ್ತೆ ಅವಾಗ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು, ಆದ್ರೆ ಈ ಬಾರಿ ಎಲ್ಲಾ ಕೂಡ ಉಲ್ಟಾ ಆಗ್ತಾ ಇದೆ. ವೀಕ್ಷಕರೇ, ಕಚ್ಚಾ ತೈಲ ಬೆಲೆ ಏರಿಕೆ ಆದ್ರೆ ಡಾಲರ್ ಕೂಡ ಬಲವಾಗುತ್ತೆ, ಡಾಲರ್ ಸ್ಟ್ರಾಂಗ್ ಆದ್ರೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ. ಹೀಗಾಗಿ ಇದು ಒಂದಕ್ಕೊಂದು ಇಂಟರ್ಲಿಂಕ್ ಮತ್ತು ಸಪೋರ್ಟಿಂಗ್ ಇರೋದ್ರಿಂದ ಬಂಗಾರದ ಬೆಲೆ ಮುಂದಿನ ಬರೋ ದಿನಗಳಲ್ಲಿ ಯುದ್ಧ ಭೀಕರವಾದ್ರೆ, ಕಚ್ಚಾ ತೈಲ ಭಾರಿ ಏರಿಕೆ ಆದ್ರೆ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋ ಹೂಡಿಕೆದಾರರು ಲಾಭ ಮಾಡಲು ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡ್ತಾರೆ. ಹೀಗಾಗಿ ಬಂಗಾರ ಬೆಳ್ಳಿ ಇಳಿಕೆಗೆ ಕಾರಣವಾಗಬಹುದು ಅಂತ ಹೇಳಲಾಗಿದೆ. ಇವತ್ತು 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 1,53,000 ರೂಪಾಯಿಗೆ ಬಂದು ನಿಂತಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.